ನೀನೆಷ್ಟು ಕಾನ್ಫಿಡೆಂಟ್ ಪರ್ಸನ್ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ಹೇಗ್ ನಿಂತ್ಕೊಳ್ತೀಯ ಅನ್ನೋದನ್ನ ನೋಡಿ ಜನ ನೀನ್ ನರ್ವಸ್ ಆಗಿರೋ ಟುಸ್ಪಟಾಕಿನ ಅಥವಾ ಹೈ ಎನರ್ಜಿ ಇರೋ ಸೂಪರ್ ಕಾನ್ಫಿಡೆಂಟ್ ಪರ್ಸನ್ ಅಂತ ವಿತಿನ್ ಸೆಕೆಂಡ್ಸ್ ನಲ್ಲಿ ಕಂಡುಹಿಡಿತಾರೆ. ಆದ್ರೆ ನಮ್ಮ ದೇಶದಲ್ಲಿ ಕೆಲವರು ತಲೆ ಮುಂದೆ ಮಾಡ್ಕೊಂಡು ಈ ತರ ನಿಂತ್ಕೊಂಡ್ರೆ, ಕೆಲವರು ಆದಿಮಾನವರಿಗೆ ಬಂಡೆ ಹೊರಿಸಿರೋ ತರ ಬೆನ್ನನ್ನ ಬೆಂಡ್ ಮಾಡ್ಕೊಂಡು ನಿಂತಿರ್ತಾರೆ. ಇನ್ನು ಕೆಲವರು ಈಗ ಇನ್ನು 2 ಬಾಟಲ್ ಗ್ಲೂಕೋಸ್ ಹಾಕ್ಸ್ಕೊಂಡು ಬಂದಿರೋ ರೀತಿ ಸುಸ್ತಾಗಿ ನಿಂತಿರ್ತಾರೆ. ಈ ವಿಡಿಯೋದಲ್ಲಿ ನೀನ್ ನೋಡ್ತೀಯಾ ನೀನು ನಿಂತ್ಕೊಳ್ಳುವಾಗ ಏನ್ ಮಿಸ್ಟೇಕ್ಸ್ ಮಾಡ್ತಾ ಇದ್ಯಾ, ಅದರ ಸೊಲ್ಯೂಷನ್ ಏನು ಅಂತ. ಮಿಸ್ಟೇಕ್ ನಂಬರ್ 3 ಅಂತೂ ನಮ್ಮಲ್ಲಿ 90% ಜನ ಮಾಡ್ತಾನೆ ಇದೀವಿ, ಇನ್ಕ್ಲೂಡಿಂಗ್ ನಾನು ಕೂಡ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಮ್ಯಾಜಿನ್ ಮಾಡು, ನೀನ್ ಯಾರ ಹತ್ರನೂ ಮಾತಾಡ್ತಾ ಇದೀಯಾ, ಎಲ್ಲದೂ ಸರಿಯಾಗಿದೆ, ಆದ್ರೆ ಪ್ರತಿ 2 ಸೆಕೆಂಡ್ಗೆ ಕೂದಲನ್ನ ಸರಿ ಮಾಡ್ಕೊಳ್ತಾ ಇದೀಯಾ, ಶರ್ಟ್ ಸರಿ ಮಾಡ್ಕೊಳ್ತಾ ಇದೀಯಾ, ಶರ್ಟ್ ನ ಬಟನ್ ನ ಹಿಡ್ಕೊಳ್ತೀಯಾ, ಇನ್ನು ಕಾಲುಗಳ ಪೊಸಿಷನ್ ಅಂತೂ ಚೇಂಜ್ ಮಾಡ್ತಾನೆ ಇರ್ತೀಯಾ. ಈಗ ನೀನೇ ಕ್ವಶನ್ ಮಾಡ್ಕೋ, ನಿನ್ನ ಮುಂದೆ ಈ ತರ ಮಾಡ್ತಾ ಇದ್ರೆ ನೀನ್ ಆ ವ್ಯಕ್ತಿಯ ಬಗ್ಗೆ ಹೇಗ್ ಫೀಲ್ ಮಾಡ್ತೀಯಾ? ಡೆಫಿನೆಟ್ಲಿ ಆತ ನರ್ವಸ್ ಆಗಿದ್ದಾನೆ, ಇವನಿಗೆ ಇವನ ಮಾತ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನ್ಕೊಳ್ತೀಯಾ, ರೈಟ್? ಇದೇ ಫಿಟ್ಸ್ಟಿಂಗ್. ನಿನ್ನ ಮಾತಲ್ಲಿ ಎಷ್ಟೇ ತೂಕ ಇದ್ರೂನು ನಿನ್ನ ಬಾಡಿ ಮೂವ್ಮೆಂಟ್ಸ್ ಈ ತರ ಇದ್ರೆ ಅರ್ಥ ಮಾಡ್ಕೋ, ನಿನ್ನ ಇಂಪ್ರೆಷನ್ ಖರಾಬ್ ಆಗ್ತಾ ಇದೆ. ನಿನಗೆ ಅನ್ಸುತ್ತೆ ಯಾರು ನೋಟಿಸ್ ಮಾಡ್ತಾ ಇರಲ್ಲ ಅಂತ, ಬಟ್ ಇನ್ ರಿಯಾಲಿಟಿ ಅದನ್ನ ಅಬ್ಸರ್ವ್ ಮಾಡ್ತಾರೆ. ಆದ್ರೆ ಇದರ ಸೊಲ್ಯೂಷನ್ ಕೂಡ ಅಷ್ಟೇ ಈಸಿ ಇದೆ. ಸುಮ್ನೆ ನಿಲ್ಲೋದನ್ನ ಕಲಿಬೇಕು ಅಂಡ್ ನಿನ್ನ ಕೈ ಜೆಸ್ಚರ್ಸ್ ನ ಬಗ್ಗೆ ನೀನೇ ಅವೇರ್ ಆಗ್ಬೇಕು. ಅದಕ್ಕಂತ ಎಲ್ಲದನ್ನ ಟೈಟ್ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ರಿಲೀಫ್ ಆಗಿ ಕಾಮ್ ಆಗಿ ನಿಂತ್ಕೊಳ್ಳೋದು. ನಿಜ ಏನಂದ್ರೆ ಈ ಹ್ಯಾಬಿಟ್ ಒಂದೇ ದಿನಕ್ಕೆ ಸರಿ ಆಗಲ್ಲ, ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸರಿ ಆಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಕೈಗಳನ್ನ ಹೇಗಿಟ್ಕೊಳ್ಳೋದು ಅಂತ ಗೊತ್ತಾಗಲ್ಲ. ಈ ಕನ್ಫ್ಯೂಷನ್ ನಿಂದನೇ ಅಷ್ಟು ಮೂಮೆಂಟ್ಸ್ ಕ್ರಿಯೇಟ್ ಆಗೋದು. ಇದರ ಸಾಲಿಡ್ ಸೊಲ್ಯೂಷನ್ ಮಿಲಿಟರಿ ಪೋಸ್, ಆರ್ಮ್ಸ್ ಅಕಿಂಬೋ ಅಂಡ್ ಈ ರೀತಿ ಒಂದು ಕೈಯನ್ನ ಪಾಕೆಟ್ ನಲ್ಲಿ ಇರಿಸೋದು, ಮತ್ತೊಂದನ್ನ ಜೆಸ್ಚರ್ಗೆ ಯೂಸ್ ಮಾಡೋದು. ಇಮ್ಯಾಜಿನ್ ಮಾಡು, ನೀನೊಂದು ಪಬ್ಲಿಕ್ ಪ್ಲೇಸ್ ನಲ್ಲಿ ಇದೆಯಾ, ನಿನ್ನ ಮುಂದೆ ಇಬ್ಬರಿದ್ದಾರೆ. ಒಬ್ಬ ನಿಂತಿರೋದನ್ನ ನೋಡಿದ್ರೆ ತುಂಬಾ ಸುಸ್ತಾಗಿರೋ ರೀತಿ ಈ ರೀತಿ ನಿಂತಿದ್ದಾನೆ ಅಂಡ್ ಮತ್ತೊಬ್ಬ ಈ ರೀತಿ ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್. ಅವನು ಒಂದು ಮಾತು ಕೂಡ ಹೇಳೋದಿಲ್ಲ, ಬಟ್ ನಿನಗೆ ಅವನ ಕಾನ್ಫಿಡೆನ್ಸ್ ನ ಲೆವೆಲ್ ಫೀಲ್ ಆಗುತ್ತೆ. ಪಾಸ್ಚರ್ ಫಸ್ಟ್ ಇಂಪ್ರೆಷನ್. ನೀನ್ ಎಷ್ಟೇ ಚೆನ್ನಾಗಿರೋ ಡ್ರೆಸ್ ಹಾಕು, ಆಕ್ಸೆಸರೀಸ್ ಹಾಕು, ಆದ್ರೆ ಬ್ಯಾಡ್ ಪಾಸ್ಚರ್ ಅದನ್ನ ಬರ್ಬಾದ್ ಮಾಡ್ಬಿಡುತ್ತೆ. ಇದರಲ್ಲಿ ನಿನ್ನ ತಪ್ಪು ಕೂಡ ಇಲ್ಲ, ಯಾಕಂದ್ರೆ ನೀನು ವರ್ಕ್ ಮಾಡ್ತಾ ಇರುವಾಗ, ಕ್ಲಾಸ್ ಕೇಳ್ತಾ ಇರುವಾಗ ಈ ರೀತಿ ಬೆಂಡ್ ಆಗಿರ್ತೀಯ. ಈವನ್ ಈ ವಿಡಿಯೋ ನೋಡ್ತಾ ಇರುವಾಗ್ಲೂ ಆಕ್ಚುಲ್ ಆಗಿ ಇದು ನಿನ್ನ ಫೋಕಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ಬಟ್ ತುಂಬಾ ಹೊತ್ತು ಈ ರೀತಿ ಕೂತ್ಕೊಂಡ್ರೆ ನಿನ್ನ ಬಾಡಿ ಅದಕ್ಕೆ ಹೊಂದ್ಕೊಬಿಡುತ್ತೆ. ಹಾಗಾದ್ರೆ ಇದನ್ನ ಸರಿ ಮಾಡೋದು ಹೇಗೆ? ಸಿಂಪಲ್ ಇದೆ, ಎಕ್ಸರ್ಸೈಸ್ ಮಾಡು. ಪುಷಪ್ಸ್ ಪುಲ್ಅಪ್ಸ್ಗೆಲ್ಲ ನಿನಗೆ ಜಿಮ್ಮೆ ಬೇಕು ಅಂತಿಲ್ಲ. ಅಂಡ್ ಅದರ ಜೊತೆ ಈ ರೀತಿ ಒಂದು ಟಾವೆಲ್ ಅನ್ನ ತಗೊಂಡು ಅದನ್ನ ಈ ರೀತಿ ವೈಡ್ ಆಗಿ ಹೋಲ್ಡ್ ಮಾಡ್ತಾ ನಿನ್ನ ಆರ್ಮ್ಸ್ ಅನ್ನ ಸ್ಟ್ರೈಟ್ ಆಗಿರಿಸಿ ಈ ರೀತಿ ಹಿಂದೆ ತಗೊಂಡ್ ಬರ್ಬೇಕು, ಒಂದು ಸರ್ಕಲ್ ನ ಡ್ರಾ ಮಾಡೋ ತರ. ಇದು ನಿನ್ನ ಮಸಲ್ಸ್ ಅನ್ನ ರೆಸ್ಟಿಂಗ್ ನಿಂದ ಆಕ್ಟಿವ್ ಮಾಡುತ್ತೆ. ಇದಕ್ಕೆ ಈ ರೀತಿಯ ಬ್ಯಾಂಡ್ಸ್ ಅನ್ನ ಯೂಸ್ ಮಾಡೋದು ಬೆಟರ್. ವರ್ಕ್ ಮಾಡುವಾಗ ಮಧ್ಯ ಮಧ್ಯ ಒಂದು ಸಣ್ಣ ಬ್ರೇಕ್ ತಗೊಂಡು ಸ್ಟ್ರೈಟ್ ಆಗಿ ನಿಲ್ಲೋ. ಈ ರೀತಿ ಸ್ಟ್ರೈಟ್ ಆಗಿ ನಿಲ್ಲೋದ್ರಿಂದ ನೀನು ಲೋ ಫೀಲ್ ಮಾಡ್ತಾ ಇದ್ರೆ ಇನ್ಸ್ಟೆಂಟ್ ಆಗಿ ಬೆಟರ್ ಫೀಲ್ ಮಾಡ್ತೀಯಾ. ನೀನು ಕಾಲೇಜ್ಗೆ ಹೋಗ್ತಾ ಇದೆಯಾ, ಕ್ಲಾಸ್ ರೂಮ್ಗೆ ಎಂಟರ್ ಆಗ್ತೀಯಾ, ನಿನ್ನ ಲೆಕ್ಚರರ್ ಒಂದು ಕ್ವಶನ್ ಕೇಳ್ತಾರೆ, ನಿನಗೆ ಅದರ ಆನ್ಸರ್ ಕೂಡ ಗೊತ್ತು, ನೀನು ಹೇಳ್ತಾನೂ ಇದೆಯಾ, ಬಟ್ ನೀನು ಐ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ತಲೆ ಬಗ್ಸಿದ್ಯಾ, ಆ ಕಡೆ ಈ ಕಡೆ ನೋಡ್ತಾ ಇದೆಯಾ. ಇಡೀ ಕ್ಲಾಸ್ಗೆ ಗೊತ್ತಾಗುತ್ತೆ ನೀನು ಕಾನ್ಫಿಡೆಂಟ್ ಆಗಿಲ್ಲ, ನಿನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ. ಈ ರೀತಿ ಕೆಳಗ್ ನೋಡೋದು ಸಣ್ಣ ಮಿಸ್ಟೇಕ್ ಅಲ್ಲ, ನಿನ್ನೆದುರು ಇರೋರಿಗೆ ಒಂದು ಕ್ಲಿಯರ್ ಇಂಡಿಕೇಶನ್ ಹೋಗುತ್ತೆ ನೀನು ನರ್ವಸ್ ಅಂಡ್ ವೀಕ್ ಇದೆಯಾ ಅಂತ. ಈ ಆಕ್ಟ್ ಅನ್ನ ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ಪರ್ಫಾರ್ಮ್ ಮಾಡೋದು. ಇದರ ಸೊಲ್ಯೂಷನ್ ಏನಂದ್ರೆ, ನಿನಗೆ ಐ ಕಾಂಟ್ಯಾಕ್ಟ್ ಮಾಡೋಕೆ ತುಂಬಾನೇ ಪ್ರಾಬ್ಲಮ್ ಆಗತ್ತಂದ್ರೆ ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಐ ಕಾಂಟ್ಯಾಕ್ಟ್ ಮಾಡು. ಮಾತಾಡುವಾಗ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ತಾ ಇರುವಾಗ ಆ ಕಡೆ ಈ ಕಡೆ ನೋಡ್ದೆ ಐ ಕಾಂಟ್ಯಾಕ್ಟ್ ಮಾಡು. ಇದು ನಿನಗೆ ಪ್ರಾಕ್ಟೀಸ್ ನ ರೀತಿ ಆಗುತ್ತೆ. ನಂತರ ಹೊರಗಿನ ಜನರ ಜೊತೆ ಐ ಕಾಂಟ್ಯಾಕ್ಟ್ ಮಾಡು. ನೀನು ಕ್ಲಾಸ್ಗೆ ಎಂಟರ್ ಆಗುವಾಗ್ಲೂ ಇದನ್ನೇ ಫಾಲೋ ಮಾಡು. ಐ ಕಾಂಟ್ಯಾಕ್ಟ್ ಮಾಡಿದ್ದೆ ಸಡನ್ ಆಗಿ ಲೆಫ್ಟ್ ರೈಟ್ ನೋಡೋಕ್ ಹೋಗ್ಬೇಡ. ಡೆಫಿನೆಟ್ಲಿ ಇದು ಅನ್ಕಂಫರ್ಟಬಲ್ ಆಗೇ ಇರುತ್ತೆ. ಪ್ರಾಕ್ಟೀಸ್ ಮಾಡಿದಷ್ಟು ಇದು ಇಂಪ್ರೂವ್ ಆಗುತ್ತೆ, ಬಟ್ ಕಾನ್ಫಿಡೆನ್ಸ್ ಅನ್ನ ನೀನೇ ಬಿಲ್ಡ್ ಮಾಡಬೇಕು. ನೀನ್ ಯಾವ್ದಾದ್ರು ಹೊಸ ಗ್ರೂಪ್ ಜೊತೆ ಈವೆಂಟ್ ನಲ್ಲಿ ಇರುವಾಗ ಅಥವಾ ಗೊತ್ತಿಲ್ಲದೆ ಇರೋ ಜನರ ಸುತ್ತ ಇದ್ದಾಗ ನೀನು ಆಟೋಮೆಟಿಕ್ ಆಗಿ ಟೈಟ್ ಆಗಿ ಹ್ಯಾಂಡ್ಸ್ ಅನ್ನ ಫೋಲ್ಡ್ ಮಾಡ್ತೀಯಾ, ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ತೀಯಾ, ತಲೆ ಬಗ್ಸ್ಕೊಳ್ತೀಯಾ. ಇದು ಕಿರಿಸ್ತಾ ಇಂಡಿಕೇಟ್ ಮಾಡುತ್ತೆ ಪ್ಲೀಸ್ ನನ್ನ ಹತ್ರ ಯಾರು ಬರ್ಬೇಡಿ, ಯಾರು ಮಾತಾಡ್ಬೇಡಿ ಅಂತ. ನೀನ್ ಏನೇ ಥಿಂಕ್ ಮಾಡ್ತಾ ಇರೋ ನಾನು ಕಂಫರ್ಟಬಲ್ ಆಗಿ ಇಲ್ಲ, ಇಂಟ್ರೆಸ್ಟೇ ಇಲ್ಲ ಅನ್ನೋ ರೀತಿ ಕಾಣಿಸ್ತೀಯಾ. ಇದಕ್ಕೆ ಸೊಲ್ಯೂಷನ್, ಬಾಡಿಯನ್ನ ರಿಲ್ಯಾಕ್ಸ್ಡ್ ಆಗಿ ಇರಿಸು, ಹ್ಯಾಂಡ್ಸ್ ಅನ್ನ ಸ್ವಲ್ಪ ಫ್ರೀ ಬಿಡು, ಫೋಲ್ಡ್ ಮಾಡ್ಬೇಡ, ಇನ್ನು ಲೈಟ್ ಆಗಿ ಐ ಕಾಂಟ್ಯಾಕ್ಟ್ ಇಟ್ಕೋ. ಈ ರೀತಿ ಓಪನ್ ಪೋಸ್ಚರ್ ಮೇಂಟೈನ್ ಮಾಡಿದ್ರೆ
ನೀನು 10x ಕಾನ್ಫಿಡೆಂಟ್ ಆಗಿ ಕಾಣಿಸ್ತೀಯಾ. ಈ ಎಲ್ಲಾ ಮಿಸ್ಟೇಕ್ಸ್ ನಿನಗೆ ಸರಿಯಾಗಿ ಅರ್ಥ ಆಗಿರುತ್ತೆ ಅಂಡ್ ಅದರ ಸೊಲ್ಯೂಷನ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನೀನೇ ರಿಸಲ್ಟ್ ಅನ್ನ ನೋಡ್ತೀಯಾ. ಈಗ ನಿನಗೆ ಸರಿಯಾಗಿ ನಿಂತ್ಕೊಳ್ಳೋದಂತೂ ಗೊತ್ತಾಯ್ತು, ಆದ್ರೆ ಅದೇ ರೀತಿ ಡಾಮಿನೇಟಿಂಗ್ ಆಗಿ ವಾಕ್ ಮಾಡೋದು ಹೇಗೆ ಅಂಡ್ ಡಾಮಿನೇಟಿಂಗ್ ಆಗಿ ಕೂತ್ಕೊಳ್ಳೋದು ಹೇಗೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡು, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿನಗೆ ಇಷ್ಟ ಆಗಿದೆ ಅಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡು ಅಂಡ್ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋ. ಥ್ಯಾಂಕ್ ಯು.